ಬೆಂಗಳೂರಿನ ಎಂಜಿ ರೈಲ್ವೆ ಕಾಲೋನಿಯಲ್ಲಿರುವ ಐತಿಹಾಸಿಕ ಮ್ಯಾಕ್ಯುಲೇಟ್ ಕನ್ಫೆಕ್ಷನ್ ಚರ್ಚ್ನ 125ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ಭಕ್ತಿ ಮತ್ತು ಸಡಗರದಿಂದ ನೆರವೇರಿತು. ಫಾದರ್ ಇಕ್ಕಾನಂ ಜೇಕಬ್ ಅವರು ಇಲ್ಲಿಗೆ ಬರಬೇಕಾಗಿ. ಭಕ್ತಾದಿಗಳು ದಯವಿಟ್ಟು ನಮ್ಮ ಬನ್ನಿ ಬಾಯ್ಸ್ ಗರ್ಲ್ಸ್ ಬನ್ನಿ ಪ್ಲೀಸ್ ಬನ್ನಿ ಎಲ್ಲರೂ ಬನ್ನಿ. ನೂರ 25ನೇ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಈಗಷ್ಟೇ ಆಗಮಿಸಿದ್ದಾರೆ. ದಯವಿಟ್ಟು ನಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇರುವಂತಹ ನಮ್ಮ ಹೆಮ್ಮೆಯ It's the oldest church in Bangalore. ಈ ಜುಬಿಲಿ ಮಹೋತ್ಸವದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಬೆಳಗಿನಿಂದಲೇ ವಿಶೇಷ ಜನಪರ ಪ್ರಾರ್ಥನೆಗಳು ಹಾಗೂ ಕೃತಜ್ಞತಾ ಬಲಿ ಪೂಜೆಗಳು ಜರುಗಿದವು. ನಂತರ ನೂತನ ಬೃಹತ್ ಧ್ವಜಸ್ತಂಭದ ಆಶೀರ್ವಚನ ನೆರವೇರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ಮಹತ್ವದ ಸಮಾರಂಭದಲ್ಲಿ ಕೇಂದ್ರ ರೈಲ್ವೆ ಖಾತೆ ಸಚಿವರಾದ ವಿ ಸೋಮಣ್ಣನವರು, ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಗಾಂಧಿನಗರ ಶಾಸಕರಾದ ದಿನೇಶ್ ಗುಂಡೂರಾವ್ ರವರು ಉಪಸ್ಥಿತರಿದ್ದರು. ಚರ್ಚಿನ ಇತಿಹಾಸ ಹಾಗೂ ಮೈಸೂರಿನ ಮಹಾರಾಜರ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿದರು. அன்பான இறை மக்களே, ஒரு வேண்டுகோள் மீண்டுமா உங்களை ரிக்வெஸ்ட் பண்ணிக்கொள்கிறோம். இங்கே காம்பவுண்டு பக்கத்தில் நிறைய பேர் பைக்கை நிற்க வச்சுக்கிறாங்க. ஸோ ப்ளீஸ் அதை கொஞ்சம் ரிமூவ் பண்ணுறீங்களா? இது சிஎம் ப்ரோட்டோக்கால்னால அங்கே எந்த வண்டியும் இருக்கக்கூடாது. அக்கம் பக்கத்தில் தயவுசெய்து யாராவது வந்து இங்கே நிற்க வச்சுருந்தீங்கன்னா கொண்டு வந்து நம்ம வளாகத்துலேயே பின்னாடி பக்கம் பார்க்கிங் பண்ணியிருக்கோம். தயவுசெய்து எல்லாரும் அங்கே எடுத்துகிட்டு வந்து நிற்க வைங்க ப்ளீஸ்.
Father Amarraj Kriskin, please can you come forward to the stage? Reverend Father Amarraj. ಪೂರ್ವಕ ಜೋರಾದ ಚಪ್ಪಾಳೆಯ ಮೂಲಕ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಅವರನ್ನ ಬರಮಾಡಿಕೊಳ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳು ಯೊಂದಿಗೆ ಅಧಿಕೃತ ಚಾಲನೆಯನ್ನ ಇದೀಗ ನೀಡಲಾಗ್ತಾ ಇದೆ. ಅತಿ ವಂದನೀಯ ಪೂಜ್ಯ ಡಾಕ್ಟರ್ ಪೀಟರ್ ಮಚಾಡು ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರು, ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಅತಿಥಿ ಅಭ್ಯಾಗತರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡ್ತಾ ಇದ್ದಾರೆ. ನೀವೆಲ್ಲರೂ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಜೊತೆಯಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಪ್ಪಾಳೆಯ ಸದ್ದು ನಿರಂತರವಾಗಿರ್ಬೇಕು. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ 125 ವಸಂತಗಳನ್ನು ಪೂರೈಸಿರುವಂತಹ ನಮ್ಮ ಹೆಮ್ಮೆಯ
ಅಮಲೋದ್ಭವ ಮಾತೆ ದೇವಾಲಯದ ಈ ದಿನದ ಜುಬಿಲಿ ಮಹೋತ್ಸವಕ್ಕೆ ಪ್ರೀತಿಯ ಚಾಲನೆಯನ್ನ ನೀಡಲಾಗ್ತಾ ಇದೆ. ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದೀಗ ಪ್ರಾರ್ಥನಾ ನೃತ್ಯದ ಮೂಲಕ ಶುಭ ನಮ್ಮ ಚರ್ಚಿನ 125ನೇ ವಾರ್ಷಿಕೋತ್ಸವ ಶತಮಾನೋತ್ತರ ರಜತ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಆರ್ಚ್ ಬಿಷಪ್ ಹಾಗೂ ಕರ್ನಾಟಕ ಕ್ರೈಸ್ತ ಒಕ್ಕೂಟದ ನಿರ್ದೇಶಕರು ಆಧ್ಯಾತ್ಮಿಕ ತಂದೆಯೇ ಆಗಿರುವ ಅತಿ ವಂದನೀಯ ಪೂಜ್ಯ ಪೀಟರ್ ಮಚ್ಚಾದರವರೇ, ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಈ ನಮ್ಮ ಅಂದದ ಚಂದದ ಹೊನ್ನಿನ ರಾಜ್ಯಕ್ಕೆ ಸುವರ್ಣ ಕಾಲದ ಆಡಳಿತವನ್ನು ನೀಡುತ್ತಿರುವ ಭದ್ರತೆ, ಏಕತೆ, ವ್ಯವಸ್ಥಿತ ಅಭಿವೃದ್ಧಿಯ ನವ ಕರ್ನಾಟಕವನ್ನು ರೂಪಿಸಲು ನಿಸ್ವಾರ್ಥತೆಯಿಂದ ಶ್ರಮಿಸುತ್ತಿರುವ ನಮ್ಮ ಜೂಬಿಲಿ ಸಂತೋಷವನ್ನು ಸಂಪೂರ್ಣಗೊಳಿಸಲು ಆಗಮಿಸಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನರೆಲ್ಲರೊಂದಿಗೆ ಪ್ರೀತಿಯಿಂದ ಸರಳತೆಯಿಂದ ಬೆರೆತು ವಾಸ್ತವಿಕತೆಯಿಂದ ಸುವ್ಯವಸ್ಥೆಯ ಆಡಳಿತವನ್ನು ನೀಡಿ ನಮ್ಮೆಲ್ಲರ ಪ್ರೀತಿ ನಂಬಿಕೆಯನ್ನು ಗೆದ್ದಿರುವ ಇಂದಿನ ಈ ಜೂಬಿಲಿ ಸಂಭ್ರಮಾಚರಣೆಯ ಆಚರಣೆಯನ್ನು ನಾವು ಮಾಡುವುದು ಈ ಶೋಪಾರನ್ನು ಮೊಳಗುವುದರ ಮೂಲಕ. ಅದರಿಂದ ಈ ಶೋಪಾರನ್ನು ಈಗ ವಂದನೀಯ ಸ್ವಾಮಿ ಇಕ್ಕಾಲಂ ಜೇಕಬ್ ಅವರು ಮೊಳಗುವರು. Glory be to the Father, and to the Son, and to the Holy Spirit, as it was in the beginning, is now, and ever shall be, world without end. Amen. ಡಾಕ್ಟರ್ ಪೀಟರ್ ಮಚಾಡು, ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರು, ನಮ್ಮ ಗೌರವಾನ್ವಿತ ಆರ್ಚ್ ಬಿಷಪ್ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಇದೀಗ ಮಹಾಧರ್ಮಾಧ್ಯಕ್ಷರು ಸಭಿಕರನ್ನ ಉದ್ದೇಶಿಸಿ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ನಮ್ಮ ಅಮಲೋದ್ಭವ ಮಾತೆ ದೇವಾಲಯದ ಪರವಾಗಿ ಈ ಐತಿಹಾಸಿಕ ಕ್ಷಣದಲ್ಲಿ ಪ್ರೀತಿಯ ಗೌರವ ಸಮರ್ಪಣೆ. ಸುಂದರವಾದಂಥ ಒಂದು ಫ್ಲಾಗ್ ಅನ್ನ, ಮಾಸ್ ಫ್ಲಾಗ್ ಅನ್ನ ಇವತ್ತಿನ ದಿವಸ ನಮ್ಮ ಮುಖ್ಯಮಂತ್ರಿಗಳೇ ಬಂದು ಹಾಯಿಸ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ನಮ್ಗೆಲ್ಲರೂ ಕೂಡ ಅವರೇ ಬಂದು ಇದು ಮಾಡಿರೋದ್ರಿಂದ ನಮ್ಗೆಲ್ಲರೂ ಕೂಡ ಗೌರವವನ್ನು ಕೂಡ ತಂದುಕೊಟ್ಟಿದ್ದಾರೆ ನಮ್ಮ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಅವರು ಇವತ್ತು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಒಂದು ಭವಿಷ್ಯವನ್ನ ರೂಪಿಸೋದ್ರಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಜೊತೆಗೆ ನಾವು ತಗೊಂಡು ಹೋಗ್ಬೇಕಾಗ್ತದೆ. ಎಲ್ಲ ಜಾತಿಯವರು, ಎಲ್ಲರನ್ನೂ ಕೂಡ, ಎಲ್ಲ ವರ್ಗದವರು, ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂತ ಒಂದು ಜವಾಬ್ದಾರಿ ಅವ್ರ ಮೇಲಿದೆ. ಮತ್ತು ನಾನು ಏನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನು ನೋಡಿದ್ದೇನೆ, ನನಗೆ ಪೂರ್ತಿ 100ಕ್ಕೆ 100 ವಿಶ್ವಾಸ ಇದೆ. ಅವರು ಯಾವ ಭೇದ ಭಾವವನ್ನು ಮಾಡುವಂತ ವ್ಯಕ್ತಿ ಅಲ್ಲ. ಎಲ್ಲರನ್ನೂ ಕೂಡ ಒಂದಾಗಿ ಮನುಷ್ಯತ್ವ ಮತ್ತು ಮಾನವೀಯತೆಗೆ ಅವರು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ನಾಯಕ ಅಂತ ಹೇಳಿದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಜನರು ಒಳ್ಳೇದಾಗಬೇಕು, ಜನರು ಯಾವುದೇ ಇರಬೇಕು. ಇವತ್ತು ಅದು ಅವರು ಬಂದಿರೋದೇ ಇದಕ್ಕೊಂದು ನಿದರ್ಶನ.
ಯಾಕೆಂತ ಹೇಳಿದ್ರೆ 125ನೇ ವರ್ಷದ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕಾಗಿ ವಿನಂತಿಸ್ತಾ ಇದ್ದೀವಿ. ನಾಡಿನ ಹೆಮ್ಮೆಯ ಜನನಾಯಕರು, ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆಯಲ್ಲಿ ಈಗ ಗೌರವವನ್ನ ಸೂಚಿಸಲಾಗ್ತಾ ಇದೆ. ನೀಡಿರೋದು ಶ್ರೀ ಜೋಶ್ ಅವರ ಫ್ಯಾಮಿಲಿ ಅವರು ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಇದೇ ಸಮಯದಲ್ಲಿ ಕೊನೆಯದಾಗಿ ಮುಖ್ಯಮಂತ್ರಿಗಳು ಬಹಳ ಸಂತೋಷವನ್ನು ತಂದಿರತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಸಭೆಗೆ ಬಂದಿರುವಂಥದ್ದು. ನಿಜವಾಗ್ಲೂ ಕೂಡ ಅವರ ಒಂದು ಸಮಯ ಮತ್ತು ಕೆಲಸ ಕಾರ್ಯಗಳು 108 ಇರ್ತದೆ. ಇದರ ಮಧ್ಯದಲ್ಲಿ ಅವರು ಈ ಒಂದು ಚರ್ಚಿನ ಇತಿಹಾಸದ ಬಗ್ಗೆ ತಿಳ್ಕೊಂಡ ನಂತರ ನಾನು ಎಷ್ಟೇ ಕಾರ್ಯ ಒತ್ತಡ ಇದ್ದರೂ ಕೂಡ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಇವತ್ತು ಆ ಮಾತನ್ನು ಉಳಿಸ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಬಂದಿರುವಂಥದ್ದು ನಮಗೆಲ್ರಿಗೂ ಭಾಳ ಅದು ನಮ್ಮ ಹೃದಯಗಳಿಗೆ ಸ್ಪರ್ಶ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಹಾಗೆಯೇ ನಮ್ಮ ಆರ್ಚ್ ಬಿಷಪ್ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಇವತ್ತು ಅವರು ಕ್ರಿಶ್ಚಿಯನ್ ಸಮುದಾಯದ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಧರ್ಮಗುರುಗಳಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಆರ್ಚ್ ಬಿಷಪ್ ಪೀಟರ್ ಮಚಾಡೋ ಅವರೇ, ಮತ್ತು ಈ ಒಂದು ಚರ್ಚಿನ ಫಾದರ್ ಆಗಿ ಬಂದು ಇವತ್ತು ಈ ಚರ್ಚಿನ ಒಂದು ಮೆರುಗನ್ನು ಹೆಚ್ಚು ಮಾಡ್ತಾ ಇರ್ತಕ್ಕಂಥ ನಮ್ಮ ಫಾದರ್ ಕ್ರಿಸ್ಪಿನ್ ಅವರೇ, ಅಮಲ್ರಾಜ್ ಕ್ರಿಸ್ಪಿನ್ ಅವರೇ, ಮತ್ತು ಎಲ್ಲ ಚರ್ಚಿನ ಎಲ್ಲ ಸಮಿತಿಯ ಸದಸ್ಯರುಗಳೇ, ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಸಹೋದರ ಸಹೋದರಿಯರೇ, ಇವತ್ತು ನಿಜವಾಗ್ಲೂ ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. 125 ವರ್ಷಗಳ ಕಾಲ ಅದೇನು ಕಮ್ಮಿ ಏನಲ್ಲ. ಈ 125 ವರ್ಷದ ಇದು ಅನೇಕ ಸಾವಿರಾರು ಲಕ್ಷಾಂತರ ಜನರಿಗೆ ಈ ಚರ್ಚ್ ಆಶ್ರಯ ನೀಡಿದೆ ಮತ್ತು ಅವರ ಸುಖ ದುಃಖಗಳಲ್ಲಿ ಈ ಚರ್ಚ್ ಭಾಗಿಯಾಗಿದೆ. ಇವತ್ತು ಕೂಡ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಚರ್ಚ್ಗಳನ್ನು ನಾವು ನೋಡಿದಾಗ ಇವತ್ತು ಈ ನಮ್ಮ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಏನಿದೆ, ಇದು ಬಹುಶಃ ಅತಿ ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಿಸ್ತಕ್ಕಂಥ ಒಂದು ಚರ್ಚ್ ಆಗಿ ಇವತ್ತು ನಮ್ಮ ಜನರಿಗೆ ಬಹಳ ಪ್ರಮುಖವಾದಂಥ ಒಂದು ಸೇವೆಯನ್ನು ಈ ಚರ್ಚ್ ನೀಡ್ತಾ ಇದೆ. ಇವತ್ತು ಈ ಚರ್ಚ್ ಏನು ಈಗಾಗಲೇ ನಮ್ಮ ಫಾದರ್ ಹೇಳಿದಾಗೆ ಮಹಾರಾಜರು, ಮೈಸೂರು ಮಹಾರಾಜರ ಒಂದು ಕೊಡುಗೆಯಾಗಿ ಅವತ್ತಿನ ಒಂದು ಸಂದರ್ಭದಲ್ಲಿ ಈ ಜಾಗವನ್ನು ಕೊಟ್ಟ ನಂತರ ಇದು ಇಲ್ಲಿ ಸ್ಥಾಪನೆಯಾಗಿ ಇವತ್ತು ಈ ಐತಿಹಾಸಿಕ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಸುಂದರವಾದಂಥ ಒಂದು ಫ್ಲ್ಯಾಗನ್ನು, ಮಾಸ್ ಫ್ಲ್ಯಾಗನ್ನು ಇವತ್ತಿನ ದಿವಸ ನಮ್ಮ ಮುಖ್ಯಮಂತ್ರಿಗಳೇ ಬಂದು ಹಾಯಿಸ್ಟ್ ಮಾಡಿದ್ದಾರೆ ಮತ್ತು ಇವತ್ತು ನಮಗೆಲ್ಲರೂ ಕೂಡ ಅವರೇ ಬಂದು ಇದು ಮಾಡಿರೋದ್ರಿಂದ ನಮಗೆಲ್ಲರೂ ಕೂಡ ಗೌರವವನ್ನು ಕೂಡ ತಂದುಕೊಟ್ಟಿದ್ದಾರೆ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಒಂದು ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಜೊತೆಯನ್ನು ತಗೊಂಡು ಹೋಗ್ಬೇಕಾಗ್ತದೆ. ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು, ಎಲ್ಲ ಸಂಸ್ಕೃತಿಯವರು, ಎಲ್ಲ ಜಾತಿಯವರು, ಎಲ್ಲರನ್ನೂ ಕೂಡ, ಎಲ್ಲ ವರ್ಗದವರು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂಥ ಒಂದು ಜವಾಬ್ದಾರಿ ಅವ್ರ ಮೇಲಿದೆ. ಮತ್ತು ನಾನು ಏನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ನೋಡಿದ್ದೇನೆ, ನನಗೆ ಪೂರ್ತಿ 100ಕ್ಕೆ 100 ವಿಶ್ವಾಸ ಇದೆ. ಅವರು ಯಾವ ಭೇದ ಭಾವವನ್ನು ಮಾಡುವಂಥ ವ್ಯಕ್ತಿ ಅಲ್ಲ. ಎಲ್ಲರನ್ನೂ ಕೂಡ ಒಂದಾಗಿ ಮನುಷ್ಯತ್ವ ಮತ್ತು ಮಾನವೀಯತೆಗೆ ಅವರು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ನಾಯಕ ಅಂತ ಹೇಳಿದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್. ಜನರು ಒಳ್ಳೇದಾಗಬೇಕು, ಜನರು ಒಳ್ಳೆ ಕೆಲಸ ಮಾಡಬೇಕು ಮತ್ತು ಅವಕಾಶ ಸಿಕ್ಕಿದಾಗ ನಾವು ಖಂಡಿತವಾಗಿಯೂ ಅವ್ರ ಶಕ್ತಿ ಮೀರಿ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರು ಹಿಂದೇಟು ಹಾಕೋದಿಲ್ಲ. ಒಬ್ಬರು ಕ್ರಿಶ್ಚಿಯನ್ ಕಾರ್ಯಕ್ರಮನೇ ಇರ್ಬೋದು, ಇಸ್ಲಾಮಿನ ಕಾರ್ಯಕ್ರಮನೇ ಇರ್ಬೋದು, ಹಿಂದೂಗಳ ಕಾರ್ಯಕ್ರಮ ಇರ್ಬೋದು, ಬೌದ್ಧದ ಕಾರ್ಯಕ್ರಮದ ಯಾವುದೇ ಇರ್ಬೋದು, ಇವತ್ತು ಅದು ಅವರು ಬಂದಿರೋದೇ ಇದಕ್ಕೊಂದು ನಿದರ್ಶನ. ಯಾಕೆಂತ ಹೇಳಿದ್ರೆ ಬಹುಶಃ ಅನೇಕ ಜನ ಈ ಒಂದು ಒತ್ತಡದಲ್ಲಿ ನಾವು ಬರೋಕ್ಕಾಗೋದಿಲ್ಲ ಅಂತ ಹೇಳುವಂಥದ್ದು ಆಗ್ತಾ ಇತ್ತು. ಅದು ಬಂದಿದ್ದಾರೆ ಇವತ್ತು.
ಮತ್ತು ಬಂದು ಭಾಳ ಖುಷಿಯಾಗಿ ಭಾಳ ಒಂದು ತಾಳ್ಮೆಯಿಂದ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಇದೇ ಇವತ್ತು ನಮಗೆ ಒಂದು ಶಕ್ತಿಯನ್ನು ಕೊಡುವಂಥದ್ದು. ಅದರಲ್ಲೂ ಕೂಡ ಸಣ್ಣ ಸಣ್ಣ ಸಮಾಜದವರಿಗೆ, ಅಲ್ಪಸಂಖ್ಯಾತರಿಗೆ ಆ ಒಂದು ಬೆಂಬಲ ಬೇಕು. ಅವ್ರಿಗೆ ಆ ಒಂದು ಸಪೋರ್ಟನ್ನು ತೋರಿಸುವಂಥದ್ದು ಕೂಡ ಬೇಕು. ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗೋದಿಲ್ಲ. ಇಂಥ ಕಾರ್ಯಕ್ರಮಗಳು ಬಂದಾಗ ಎಲ್ರಿಗೂ ಸಂದೇಶ ಹೋಗ್ತದೆ, ಹೌದಪ್ಪ ನಾವು ನಿಮ್ಮ ಜೊತೆಲಿದ್ದೇವೆ. ಈಗ ಆರ್ಚ್ ಬಿಷಪ್ ಅವರು ಹೇಳಿದ್ರು, ಮುಖ್ಯಮಂತ್ರಿಯವ್ರನ್ನ ಭೇಟಿ ಆದೋ, ಅವ್ರು ನಮ್ಮ ಒಂದು ಬಿಷಪ್ ಹೌಸ್ಗೆ ಬಂದಿದ್ರು ಅಂತ. ಈ ಥರ ಒಂದು ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತ ಹೇಳಿದ್ದಾರೆ. ಇದು ಕೇವಲ ಮಾತೊಂದಿಲ್ಲ, ತೋರಿಸುವಂಥದ್ದು. ಜನರಿಗೆ ಗೊತ್ತಾಗಬೇಕು, ಆ ವಿಶ್ವಾಸ ಬರಬೇಕು, ನಂಬಿಕೆ ಬರಬೇಕು. ನಂಬಿಕೆ ಇದ್ದರೆ ಎಲ್ಲ ಸಾಧ್ಯ. ನಂಬಿಕೆನೇ ಇಲ್ಲದೆ ಹೋದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಆ ನಂಬಿಕೆ, ಆ ವಿಶ್ವಾಸ, ಅದನ್ನು ನಾವು ಗಳಿಸುವಂಥದ್ದೇ ಇವತ್ತು ಒಂದು ಸರ್ಕಾರದ ಜವಾಬ್ದಾರಿ. ಅದರಲ್ಲೂ ಕೂಡ ಯಾರು ಶೋಷಿತ ವರ್ಗ ಇದೆ, ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೆ ನಾವು ಈ ಶ್ರೀರಕ್ಷೆ ಕೊಡುವಂಥದ್ದು ನಮ್ಮ ದೊಡ್ಡ ಜವಾಬ್ದಾರಿ ಆಗ್ತದೆ. ಅದು ಇವತ್ತು ನಾನು ಭಾಳ ಘಂಟಾಘೋಷವಾಗಿ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಇವತ್ತೇನಿದೆ, ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ, ಇದು ಖಂಡಿತವಾಗಿಯೂ ನಿಮ್ಮ ಜೊತೆಯಲ್ಲಿದೆ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾವು ಖಂಡಿತವಾಗಿಯೂ ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ಯಾರು ಕೂಡ ಅನುಮಾನ ಪಡಬೇಕಾಗಿಲ್ಲ. We are very happy to celebrate 125th year celebration jubilee of this church that's called Immaculate Conception Church in the Railway Colony. 125 years ago, the Mysore Maharaja gave this land to the Christian community, and that is how this church has come up. And I'm very happy to note that many of the railway people and the railway authorities have cooperated with us. We are grateful to them. And at the same time, the present set of political leaders today, as we have seen, the Chief Minister was here, and Mr. Dinesh Gundu Rao, who is the MLA of this place, has also been very good and kind and generous to us. We are grateful for all the support that is given by the local leaders, by the Christian community, and Father Crispin Amalraj, who stands with me, has been the backbone of this development. God bless you all. Thank you very much. ಈ ನಮ್ಮ MG ರೈಲ್ವೆ ಕಾಲೋನಿಯಲ್ಲಿರುವ ಅಮಲೋದ್ಭವ ಮಾತೆ ದೇವಾಲಯ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ನ 125ನೆಯ ವಾರ್ಷಿಕೋತ್ಸವ, ಅಂದರೆ ಶತಮಾನೋತ್ತರ ರಜತ ಮಹೋತ್ಸವವನ್ನು ಇಂದು ನಾವು ವಿಜೃಂಭಣೆಯಿಂದ ಆಚರಿಸಿದೆವು. ಅದಕ್ಕೆ ಒಂದು ಪ್ರತಿರೂಪವಾಗಿ ಈ ಹೊಸ ಧ್ವಜಸ್ತಂಭವನ್ನು ನಾವು ಇಂದು ಉದ್ಘಾಟಿಸಿ ಧ್ವಜ ಹಾರಿಸಿದೆವು. ಈ ಸಮಾರಂಭಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಉಪಸ್ಥಿತರಿದ್ದರು. ಹಾಗೂ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದಿನೇಶ್ ಗುಂಡೂರಾವ್ಜಿ ಅವರು ಸಹ ಇಲ್ಲಿ ಇದ್ದರು. ಹಾಗೂ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಆರ್ಚ್ ಬಿಷಪ್ ಹಾಗೂ ನಮ್ಮ ಕರ್ನಾಟಕ ಕ್ರೈಸ್ತ ಒಕ್ಕೂಟದ ನಿರ್ದೇಶಕರು, ಆಧ್ಯಾತ್ಮಿಕ ತಂದೆಯೂ ಆದ ನಮ್ಮ ಅತಿ ವಂದನೀಯ ಪೂಜ್ಯ ಪೀಟರ್ ಮಚಾದು, ನಮ್ಮ ಪ್ರೀತಿಯ ಗುರುಗಳು ಸಹ ಇಲ್ಲಿದ್ದರು. ನಾವಿದನ್ನು ಇಂದು ಬೆಳಿಗ್ಗೆ ಬಲಿಪೂಜೆಯೊಂದಿಗೆ ಈಗ ಒಂದು ಸಂಭ್ರಮಾಚರಣೆಯ ಜೂಬಿಲಿ ಆಚರಣೆಯ ಮಹೋತ್ಸವದೊಂದಿಗೆ ನಾವು ಆಚರಿಸಿ ನಾವು ಮುಗಿಸಿದೆವು. ಇದರ ಮೂಲಕ ನಮಗೆ ಈ ನಮ್ಮ ನಾಯಕರು ನೀಡಿದ ಆಶ್ವಾಸನೆಗಳು ಹಾಗೂ ಅವರ ಪ್ರೀತಿಯ ಹಿತನುಡಿಗಳು ನಮ್ಮೆಲ್ಲರಿಗೂ ಒಂದು ಸಾಂತ್ವನವನ್ನು, ನಂಬಿಕೆಯನ್ನು ಹಾಗೂ ನಮ್ಮೆಲ್ಲರಿಗೂ ಒಂದು ಪ್ರೋತ್ಸಾಹವನ್ನು, ಆಸಕ್ತಿಯನ್ನು ತಂದಿದೆ. ಆದ್ದರಿಂದ ನಮ್ಮೆಲ್ಲ ನಾಯಕರುಗಳಿಗೆ, ಇಲ್ಲಿ ಬಂದಿದ ಎಲ್ಲ ಜನರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ಮಾತೆ ಮರಿಯಮ್ಮನವರು ಎಲ್ಲರನ್ನು ಪ್ರೀತಿ, ಶಾಂತಿ, ಸಂತೋಷದಿಂದ, ಕೃಪಾಶೀರ್ವಾದಗಳಿಂದ, ಏಳಿಗೆ, ಸಮೃದ್ಧಿಯಿಂದ ತುಂಬಿ ಎಲ್ಲರನ್ನು ಮುನ್ನಡೆಸಲೆಂದು ನಾವು ನಮ್ಮ ಪ್ರಾರ್ಥನೆಯನ್ನು, ದೇವರ ಆಶೀರ್ವಾದವನ್ನು ಕೋರುತ್ತೇವೆ. ಥ್ಯಾಂಕ್ ಯು. ಕ್ಷೇತ್ರದ ಅಭಿವೃದ್ಧಿಗೆ, ದೇವಾಲಯ ಅಭಿವೃದ್ಧಿಗೆ ಸರ್ಕಾರ ಸ್ಪಂದನೆ ಓಕೆ ಅಂತಿದೆ. ಈ ನಿಟ್ಟಿನಲ್ಲಿ ಏನಂತಾರೆ ಅವರಿಗೆ ಧನ್ಯವಾದ ಹೇಳ್ತೀರಾ? ತುಂಬ ಧನ್ಯವಾದ ಹೇಳಬೇಕು. ಯಾಕೆಂದರೆ ಇದು ಈಗಾಗಲೇ ಮಾಡಿದ್ದಾರೆ. ನಮಗೆ ಹೊಸದಾದ ಒಂದು ಬೋರ್ವೆಲನ್ನು ಕೊರೆದು ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲದೆ ಈಗಾಗಲೇ ಅವರು ನಮ್ಮ ಶಾಸಕರಾದ ಶ್ರೀ ದಿನೇಶ್ ಗುಂಡೂರಾವ್ಜಿ ಅವರು ಈಗಾಗಲೇ ನಮ್ಮ ಹೊಸ ಕಾಂಪೌಂಡ್ ವಾಲನ್ನು ಕಟ್ಟುವುದಕ್ಕೆ ಈಗಾಗಲೇ ಅವರ ಅನುದಾನದ ಪತ್ರವನ್ನು ಅವರು ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅದನ್ನು ನಾವು ರಿಲೀಸ್ಗೊಳಿಸಬೇಕು. ಸಮುದಾಯ ಭವನ ಹಾಗೂ ಈಗ ಸಮುದಾಯ ಭವನ ಮತ್ತು ಇನ್ನೂ ಇತರ ಅಭಿವೃದ್ಧಿ, ಸೌಂದರೀಕರಣ ಕಾರ್ಯಗಳಿಗೋಸ್ಕರ
ಅವರು ಇನ್ನೂ ಆಶ್ವಾಸನೆಯನ್ನು ನೀಡಿದ್ದಾರೆ. ಇದಕ್ಕೆ ಮುಂಚೆ ಅವರು ನೆರವೇರಿಸಿದ್ದಾರೆ. ಈಗ ಮಾಡಿದ ಆಶ್ವಾಸನೆಯನ್ನು ನೆರವೇರಿಸುತ್ತಾರೆ ಎಂಬ ಭರವಸೆ, ನಂಬಿಕೆ ನಮ್ಮಲ್ಲಿದೆ. ಈ ದೇವಾಲಯಕ್ಕೆ ಎಲ್ಲಿಂದ ಬರ್ತಾರೆ ಸರ್ ಭಕ್ತಾದಿಗಳು ಚರ್ಚ್ಗೆ? ಈ ಒಂದು ಐತಿಹಾಸಿಕ ಚರ್ಚ್ ಇದು. ಈ ನಮ್ಮ ಐತಿಹಾಸಿಕ ಚರ್ಚ್ ಎಂದು ಹೇಳಿದರೆ ಇದನ್ನು ನಮ್ಮ ಮೈಸೂರು ಮಹಾರಾಜರು 1900 ದಶಕಗಳಲ್ಲಿ ನೀಡಿದರು. ಇದನ್ನು ಮೊಟ್ಟ ಮೊದಲಿಗೆ ನಮಗೆ ನೀಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಅವರ ತಾಯಿಯಾದ ಕೆಂಪನಂಜಮಣಿ ವಾಣಿ ವಿಲಾಸ ಮಹಾರಾಣಿಯವರು ಸೇರಿ ಇದನ್ನು ನೀಡಿದರು. ಮೊದಲಿಗೆ 1 ಎಕರೆ ನೆಲವನ್ನು, ನಂತರ 1947ರಲ್ಲಿ ಹಾಗೂ 1949ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮಗೆ ಇನ್ನೂ 1.6 ಏಕರ್ ನೆಲವನ್ನು ನಮಗೆ ನೀಡಿದರು. ಆದ್ದರಿಂದ ಅವರ ಉದಾರತೆಯ ಕಾರಣದಿಂದಲೇ ಇಂದು ಈ ದೇವಾಲಯಲ್ಲಿ ನಿರ್ಮಿತವಾಗಿದೆ. ಇಲ್ಲಿ ನಮ್ಮ ಪ್ರಾರ್ಥನೆ ನಡೆಯುತ್ತಿದೆ. ಇನ್ನು ಮುಖ್ಯವಾಗಿ ಹೇಳುವುದಾದರೆ ಈ ಚರ್ಚಿನ ಇತಿಹಾಸ ಇತರ ಚರ್ಚ್ಗಳಿಗಿಂತ ಸಂಪೂರ್ಣವಾಗಿ ವ್ಯತ್ಯಾಸಪಟ್ಟದ್ದು. ಅದಕ್ಕೆ ನಾವು ಸರ್ಕಾರ, ರಾಜಕಾರಣಿಗಳು ಎಂದು ನೋಡದೆ ಅವರ ಉದಾರತೆಯಿಂದಲೇ, ಅವರ ಒಂದು ಪ್ರೀತಿಯ ಉದಾರತೆಯ ಭೂದಾನದಿಂದಲೇ ಈ ಚರ್ಚ್ ಇಲ್ಲಿದೆ. ಆದ್ದರಿಂದ ನಮ್ಮ ಒಂದು ವಂದನೆಗಳನ್ನು, ಕೃತಜ್ಞತೆಯನ್ನು ನಾವು ನೆನೆಸಿ ನೋಡುತ್ತಾ, ನಾವು ಕಳೆದ ವಾರವೂ ಸಹ ನಾವು ಮೈಸೂರಿಗೆ ಹೋಗಿ ಅಲ್ಲಿ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ಭೇಟಿ ನೀಡಿದೆವು. ನಾವು ಹೇಳಿದೆವು, ನಿಮ್ಮ ಪೂರ್ವಜರು ಮಹಾರಾಜರು ಅವರು ನೀಡಿದ ಕೊಡುಗೆಯಿಂದಲೇ ಈ ನಮ್ಮ ದೇವಾಲಯ ಇಲ್ಲಿ ನಿರ್ಮಿತವಾಗಿದೆ. ಆದ್ದರಿಂದ ನೀವು ಖಂಡಿತವಾಗಿ ಬರಬೇಕೆಂದು. ಆದರೆ ಅವರು ಇಂದು ಈ ಸೈನ್ಸ್ ಟೆಕ್ನಾಲಜಿ ದೊಡ್ಡ ಒಂದು ಕೂಟವಿದೆ, ಆದ್ದರಿಂದ ಬರಲು ಅಸಾಧ್ಯ. ಆದರೆ ಖಂಡಿತವಾಗಿ ಒಂದು ಭಾನುವಾರ ನಾನು ಬಿಡುವು ಮಾಡ್ಕೊಂಡು ಬರ್ತೀನಿ ಫಾದರ್ ಅಂತ ಹೇಳಿದರು. ನಿನ್ನೆ ಸಾಯಂಕಾಲವೂ ಸಹ ಪೂಜೆಯಲ್ಲಿ ನಡೆಯುತ್ತಿರುವಾಗ ಶ್ರೀ PC ಮೋಹನ್ ಅವರು ಸಹ ನಮ್ಮ ಬ್ಯಾಂಗ್ಳೂರು ಸೆಂಟ್ರಲ್ MP ಅವರು ಇಲ್ಲಿ ಭೇಟಿ ನೀಡಿದ್ದರು. ನಾಳೆ ಬರಲು ಅಸಾಧ್ಯವಾಗಿರುತ್ತೆ, ಆದರೆ ಖಂಡಿತವಾಗಿ ಬರ್ತೀನಿ ಅಂತ ಅವರು ಹೇಳಿಬಿಟ್ಟು ಹೋದರು. ಅಂದರೆ ಈ ಒಂದು ನಮ್ಮ ದೇವಾಲಯವನ್ನು ತೆಗೆದುಕೊಳ್ಳುವುದಾದರೆ ನಮ್ಮ ಮುಖ್ಯಮಂತ್ರಿಗಳು ಶ್ರೀ DK ಶಿವಕುಮಾರ್ ಅವರು ಹೇಳಿದಂತೆ ಇಲ್ಲಿ ಯಾವುದೇ ಭೇದ ಭಾವ, ಯಾವುದೇ ಒಂದು ಪಕ್ಷಪಾತವಿಲ್ಲ. ಎಲ್ಲರನ್ನೂ ಮಾತೆ ಮರಿಯಮ್ಮನವರು ಆ ತಾಯಿಯು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ, ಆಶೀರ್ವದಿಸುತ್ತಾರೆ, ನಮ್ಮೆಲ್ಲರನ್ನು ಸಂರಕ್ಷಿಸುತ್ತಾರೆ. ಅದರಿಂದ ನಮ್ಮ ವಂದನೆಗಳನ್ನು ನಾವು ಸಲ್ಲಿಸ್ತೇವೆ.